ಹಲೋ ಎವ್ರಿವಾನ್, ನಮಸ್ತೆ. ವೆಲ್ಕಮ್ ಟು ವಿವಿಧ ಕೆಮಿ. ನಾನು ವಿದ್ಯಾಶ್ರೀ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಅಂದ್ಕೊಳ್ತೇನೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪತ್ರಿಕೆ 2 ಗಣಿತ ವಿಷಯದ ತಯಾರಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ 8ನೇ ತರಗತಿಯ 5ನೆಯ ಅಧ್ಯಾಯ ವರ್ಗಗಳು ಮತ್ತು ವರ್ಗಮೂಲಗಳ ಬಹುಮುಖ್ಯ ಅಂಶಗಳು ಏನೇನಿದೆ, ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಅದನ್ನು ನೋಡ್ಕೊಳ್ತಾ ಹೋಗುವ. ಹಾಗೆ ಈ ವಿಡಿಯೋ ಕನ್ನಡ ಮಾಧ್ಯಮದಲ್ಲಿ ತಯಾರಿ ನಡೆಸ್ತಿರುವವರಿಗೋಸ್ಕರ ಮಾಡಿರುವಂಥದ್ದು. ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕೆಲವರು ಕೇಳಿದರು ವಿಡಿಯೋದ ಎಕ್ಸ್ಪ್ಲನೇಷನನ್ನು ಇಂಗ್ಲೀಷ್ನಲ್ಲಿ ಕೊಡಿ ಮೇಡಮ್ ಅಂತೇಳಿ. ಹಾಗಾಗಿ ಈ ಪಾಠದ ಇಂಗ್ಲೀಷ್ ಮೀಡಿಯಂನ ಎಕ್ಸ್ಪ್ಲನೇಷನ್ ವಿಡಿಯೋವನ್ನು ನಾನು ಬೇರೆ ಮಾಡ್ತಾ ಇದ್ದೇನೆ. ಆ ವಿಡಿಯೋದ ಲಿಂಕನ್ನು ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಯಾರೆಲ್ಲ ಆಂಗ್ಲ ಮಾಧ್ಯಮದಲ್ಲಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ ನಿಮ್ಮ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ನೀವು ಆ ವಿಡಿಯೋವನ್ನು ರೆಫರ್ ಮಾಡ್ಬೋದು. ಇದೀಗ ವರ್ಗಗಳು ಮತ್ತು ವರ್ಗಮೂಲಗಳಿಗೆ ಸಂಬಂಧಿಸಿದಂತಹ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡ್ತಾ ಹೋಗುವ. ಮೊಟ್ಟ ಮೊದಲನೇದಾಗಿ ನಿಮಗೆ ಗೊತ್ತಿರಬೇಕಾದಂಥದ್ದು ವರ್ಗ ಸಂಖ್ಯೆಗಳು ಯಾವುದು ಅಂತ ಹೇಳಿ. 1, 4, 9, 16, 25 ಸೋ ಆನ್, ಈ ರೀತಿಯಾಗಿ ಮುಂದುವರಿಯ ಸಂಖ್ಯೆಗಳನ್ನು ನಾವು ವರ್ಗ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಸೊ ಹೇಗೆ ಸಿಗ್ತದೆ ನಮಗೆ ವರ್ಗ ಸಂಖ್ಯೆಗಳು? ಯಾವುದಾದ್ರೂ ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ಅದೇ ಸಂಖ್ಯೆಯಿಂದ ಗುಣಿಸಬೇಕು. ಈಗ ಉದಾಹರಣೆಗೆ 2 ತಗೊಂಡ್ರೆ ಅದನ್ನು 2ರಿಂದನೇ ಗುಣಿಸಬೇಕು. ಆಗ ಅದನ್ನು ನಾವು 2ರ ವರ್ಗ ಅಂತ ಹೇಳಿ ಬರೆಯುವಂಥದ್ದು, ಅದು 4 ಆಗಿರ್ತದೆ. ಅದೇ ರೀತಿ 1 ತೆಗೆದುಕೊಂಡ್ರೆ ಅದರ ವರ್ಗ 1, 3 ತೆಗೆದುಕೊಂಡರೆ 3ರ ವರ್ಗ 9, 3 × 3 ಮಾಡಿದಾಗ ನಮಗೆ ಸಿಗುವಂಥದ್ದು 9. ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಸಿಗುವಂತಹ ಸಂಖ್ಯೆಯನ್ನು ನಾವು ವರ್ಗ ಸಂಖ್ಯೆಗಳು ಅಂತ ಹೇಳಿ ಕರೆಯುವಂಥದ್ದು. ಉದಾಹರಣೆ 1, 4, 9, 16, 25 ಈ ರೀತಿಯಾಗಿ. ಇದನ್ನೇ ನಾವು ಸಾಮಾನ್ಯವಾಗಿ ಹೇಳುವುದಾದರೆ ನಾವೇನು ಹೇಳ್ಬೋದು? ಈಗ ಎಮ್ ಮತ್ತು ಎನ್ ಎರಡು ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಯಾಗಿದ್ದರೆ ಎಮ್ ಅನ್ನು ನಾವು n² ಅಂತ ಹೇಳಿ ಬರೀಬಹುದಾದರೆ ಎಮ್ ಅಂತ ಹೇಳುವಂಥದ್ದು ವರ್ಗ ಸಂಖ್ಯೆ. ಎಮ್ ಮತ್ತು ಎನ್ಗಳೆರಡು ಸ್ವಾಭಾವಿಕ ಸಂಖ್ಯೆ ಆಗಿರಬೇಕು. ನಾವು ಎಮ್ ಅನ್ನು ಎನ್ನರ ವರ್ಗ ಅಂತ ಬರೆಯುವುದಾದರೆ n² ಅಂತ ಹೇಳಿ ಬರೆಯುವುದಾದರೆ ಎಮ್ ಅಂತ ಹೇಳುವಂಥದ್ದು ಒಂದು ವರ್ಗ ಸಂಖ್ಯೆ. ಸುಲಭವಾಗಿ ಹೇಳುವುದಾದರೆ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಯಾವ ಸಂಖ್ಯೆ ಸಿಗ್ತದೆ ಅದೇ ಸಂಖ್ಯೆಯನ್ನು ನಾವು ವರ್ಗ ಸಂಖ್ಯೆ ಅಂತ ಹೇಳುವಂಥದ್ದು. ಹಾಗೆ ಆ ಎರಡೂ ಸಂಖ್ಯೆಗಳು ಕೂಡ ಸ್ವಾಭಾವಿಕ ಸಂಖ್ಯೆ ಆಗಿರ್ತದೆ. ನಾವು ತೆಗೆದುಕೊಂಡಂತಹ ಸಂಖ್ಯೆ ಹಾಗೆ ನಮಗೆ ಸಿಕ್ಕಿದಂತಹ ವರ್ಗ ಸಂಖ್ಯೆ ಎರಡೂ ಕೂಡ ಸ್ವಾಭಾವಿಕ ಸಂಖ್ಯೆಗಳಾಗಿರ್ತವೆ. ಸೊ ಈಗ ನಮಗೆ ವರ್ಗ ಸಂಖ್ಯೆಗಳಂದರೆ ಏನಂತ ಗೊತ್ತಾಯಿತು, ಯಾವ ರೀತಿಯಾಗಿ ನಮಗೆ ವರ್ಗ ಸಂಖ್ಯೆಗಳು ಸಿಗ್ತವೆ ಅಂತ ಗೊತ್ತಾಯಿತು. ಮುಂದೆ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ನೋಡಬೇಕಿದೆ ಅದನ್ನು ನೋಡ್ಕೊಳ್ಳುವ. ಸೊ ಈಗಾಗಲೇ ಹೇಳಿದಾಗೆ 1, 4, 9, 16, 25, 36 ಈ ರೀತಿಯ ಸಂಖ್ಯೆ ಎಲ್ಲ ವರ್ಗ ಸಂಖ್ಯೆಗಳು ಅಂತ ನಮಗೆ ಗೊತ್ತಾಯಿತು. ಹಾಗೆ ಇದೇ ಸಂಖ್ಯೆಗಳನ್ನು ನಾವು ಪೂರ್ಣ ವರ್ಗಗಳು ಅಂತ ಕೂಡ ಹೇಳ್ತೇವೆ. ವರ್ಗ ಸಂಖ್ಯೆಗಳನ್ನು ಪೂರ್ಣ ವರ್ಗಗಳಂತ ಕೂಡ ಕರೀತಾರೆ. ಮುಂದುವರಿದಂತೆ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳು ಏನು ಅಂತ ಹೇಳಿ ನೋಡ್ಕೊಳ್ಳುವ. ಸೊ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ ನಮಗೆ 1ರಿಂದ 25 ತನಕದ ವರ್ಗ ಸಂಖ್ಯೆಗಳೆಲ್ಲವೂ ಗೊತ್ತಿರಬೇಕು. ಸಂಖ್ಯೆ 1ರಿಂದ ಮುಂದುವರಿಸಿ 2, 3, 4, 5 ಹೀಗೆ 25 ತನಕದ ವರ್ಗ ಸಂಖ್ಯೆಗಳು ನಮಗೆ ಗೊತ್ತಿದ್ದರೆ ತುಂಬ ಹೆಲ್ಪ್ಫುಲ್ ಆಗಿರ್ತದೆ. ಸೊ ಆ ಸ್ಕ್ವೇರ್ ನಂಬರ್ಸನ್ನು ವರ್ಗ ಸಂಖ್ಯೆಗಳನ್ನು ಕಲೀರಿ, ಅದನ್ನು ಬಾಯ್ಪಾಠ ಮಾಡಿ. ಈಗ ಮುಂದುವರಿದಂತೆ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳು. ಸೊ ಇಲ್ಲಿ ಇದೇ ಟೇಬಲಲ್ಲಿ ಕೊಟ್ಟಿದ್ದಾರೆ, ಚಾರ್ಟ್ ಇದೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ವರ್ಗ ಸಂಖ್ಯೆ ಹಾಗೆ ಅದರ ವರ್ಗ ಸಂಖ್ಯೆ ಯಾವುದು, ವರ್ಗ ಯಾವುದು. 1ರ ವರ್ಗ 1, 2ರದ್ದು 4, 3ರದ್ದು 9, 4ರದ್ದು 16, 5ರದ್ದು 25, 6ರದ್ದು 36, 7ರದ್ದು 49, 8ರದ್ದು 64, 9ರದ್ದು 81, 10ರದ್ದು 100. ಹೇಗೆ ಸಿಕ್ಕಿದ್ದು? ಆ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸುವಂಥದ್ದು. 2 × 2, 3 × 3 ಮಾಡಿದರೆ 9, ಅದೇ ರೀತಿ 4 × 4 ಮಾಡಿದರೆ 16, 5 × 5 ಮಾಡಿದರೆ 25, 6 × 6 36, 7 × 7 49, 8 × 8 64, 9 × 9 81, 10 × 10 100. ಅದೇ ರೀತಿಯಾಗಿ 11ರ ವರ್ಗ 121, 12ರದ್ದು 144, 13ರದ್ದು 169, 14ರದ್ದು 196, 15ರದ್ದು 225, 16ರ ವರ್ಗ 256, 17ರ ವರ್ಗ 289, 18ರ ವರ್ಗ 324, 19ರ ವರ್ಗ 361, 20ರ ವರ್ಗ 400. ಈಗ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗೆ ವರ್ಗ ಸಂಖ್ಯೆಯನ್ನು ನೋಡ್ತಾ ಹೋದರೆ ಈ ವರ್ಗ ಸಂಖ್ಯೆಗಳನ್ನು ನೋಡ್ಕೊಳ್ಳಿ. ಇದನ್ನು ನೋಡಿದರೆ ನಮಗೆ ಬಿಡಿಯ ಸ್ಥಾನ ಅಂದರೆ 1ರ ಸ್ಥಾನದಲ್ಲಿ ಯಾವ ಸಂಖ್ಯೆಗಳೆಲ್ಲ ಕಾಣ್ತಾ ಉಂಟು ನೋಡಿ. ಮೊದಲನೇದಾಗಿ 1ರಿಂದ ಶುರು ಮಾಡಿದರೆ ನಮಗೆ ಅಲ್ಲಿ 1 ಉಂಟು. ಬಿಡಿ ಸ್ಥಾನದಲ್ಲಿ 1 ಇದೆ, 4 ಇದೆ, 9 ಇದೆ, 6 ಇದೆ, 5 ಇದೆ. ಮತ್ತೆ ನೋಡಿದರೆ 6, 9, 4, 1, 0 ಹಾಗೆ 0 ಕೂಡ ಉಂಟು. ಮತ್ತು ಇಲ್ಲಿ ಅದೇ 1,
4 9 6 5 6 9 4. ಸೊ ಯಾವುದೇ ವರ್ಗ ಸಂಖ್ಯೆಗಳನ್ನು ನೋಡಿ, ಅದರ ಬಿಡಿ ಸ್ಥಾನದಲ್ಲಿ ಇರುವಂಥ ಸಂಖ್ಯೆಗಳು 0 1 4 9 6 5. ಇವುಗಳೆಲ್ಲ ಬಿಡಿ ಸ್ಥಾನದಲ್ಲಿ ಬರುವಂಥದ್ದು. ಒಂದು 0 ಇರ್ತದೆ ಅಥವಾ 1 ಇರ್ತದೆ, 4 ಇರ್ತದೆ, 9 ಇರ್ತದೆ, ಅಥವಾ 6 ಅಥವಾ 5 ಇರ್ತದೆ. ಹಾಗಿದ್ರೆ ಯಾವ ಸಂಖ್ಯೆಗಳು ಇರುವುದಿಲ್ಲ? ವರ್ಗದ ಬಿಡಿ ಸ್ಥಾನದಲ್ಲಿ 2 3 7 ಅಂಕಿಗಳು ಇರುವುದಿಲ್ಲ. 8 2 3 7 8 ಅಂಕಿಗಳು ಬಿಡಿ ಸ್ಥಾನದಲ್ಲಿ ಇರುವುದಿಲ್ಲ. ಸೊ ಈಗ ಕೊಟ್ಟಂತಹ ಯಾವುದಾದ್ರೂ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 3 7 8 ಇದ್ದರೆ ಆ ಸಂಖ್ಯೆ ವರ್ಗ ಸಂಖ್ಯೆ ಅಲ್ಲ ಅಂತ ಹೇಳಿ ನಾವು ಕಂಡುಹಿಡಿಯಬಹುದು. ಹಾಗೆ ಯಾವುದೇ ವರ್ಗ ಸಂಖ್ಯೆ ಆಗಿದ್ರೂ ಅದರ ಬಿಡಿ ಸ್ಥಾನದಲ್ಲಿ 0 1 4 9 6 ಅಥವಾ 5 ಇದ್ದೇ ಇರ್ತದೆ. ಸೊ ಮುಂದುವರಿದಂತೆ ನೀವು ಏನು ಪಾಯಿಂಟನ್ನು ನೋಟ್ ಮಾಡಬಹುದು. ಈಗ 1 ಮತ್ತು 9 ಕನ್ಸಿಡರ್ ಮಾಡಿದರೆ ಕೊಟ್ಟಂತಹ ಸಂಖ್ಯೆ 1 ಆಗಿದ್ದರೆ ಅಥವಾ ಅದರ ಬಿಡಿ ಸ್ಥಾನದಲ್ಲಿ 1 ಅಥವಾ 9 ಇದ್ದರೆ, ಉದಾಹರಣೆಗೆ ನಾವು 1 9 11 19 ತಗೊಳ್ಬೋದು. ಅಂತಹ ವರ್ಗ ಸಂಖ್ಯೆಯ ಕೊನೆಯಲ್ಲಿ 1 ಇರ್ತದೆ. ಆ ವರ್ಗಗಳ ಕೊನೆಯಲ್ಲಿ 1 ಇರ್ತವೆ. ಸೊ ಇಂಟ್ರೆಸ್ಟಿಂಗ್ ಅಲ್ಲ? ಇದೇ ರೀತಿದು ಫ್ಯಾಕ್ಟ್ಸ್ ಇದ್ದಾವೆ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳು ಏನಂತ ಹೇಳಿ. ಅದನ್ನು 1 by 1 ನೋಡ್ತಾ ಹೋಗುವ. ಸೊ ಇಲ್ಲಿ 1ನೇ ಪಾಯಿಂಟ್ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಒಂದು ಪಾಯಿಂಟ್ ಈಗಾಗಲೇ ನಾನು ಟೇಬಲಲ್ಲಿ ಹೇಳಿದೆ. ಎಲ್ಲ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 0 1 4 5 6 ಅಥವಾ 9 ಇವೆ. ಯಾವುದೇ ವರ್ಗ ಸಂಖ್ಯೆಗಳು 2 3 7 ಅಥವಾ 8 ಬಿಡಿ ಸ್ಥಾನದಲ್ಲಿ ಹೊಂದಿಲ್ಲ. ಇದು ಪಾಯಿಂಟ್ ನಂಬರ್ 1 ನೆನಪಿಟ್ಕೊಳ್ಬೇಕಾದ್ದು. ಈಗ ನಮಗೆ ಯಾವುದಾದ್ರು 4 ನಂಬರ್ಸನ್ನು ಕೊಟ್ಟು ಇದರಲ್ಲಿ ಯಾವುದು ವರ್ಗ ಅಂತ ಹೇಳಿ ಕೇಳ್ಬೋದು. ಇದರಲ್ಲಿ ವರ್ಗ ಸಂಖ್ಯೆ ಅಲ್ಲದೆ ಇರುವಂಥದ್ದು ಯಾವುದು ಕಂಡುಹಿಡಿಯಿರಿ, ವರ್ಗ ಸಂಖ್ಯೆಯ ಗುಣಲಕ್ಷಣ ಇರುವುದು ಯಾವುದು ಕಂಡುಹಿಡಿಯಿರಿ ಅಂತ ಕೇಳಿದರೆ ಬಿಡಿ ಸ್ಥಾನದಲ್ಲಿ 0 1 4 5 6 ಅಥವಾ 9 ಇರ್ತದೆ. ಅದೇ 2 3 7 ಅಥವಾ 8 ಇದ್ದರೆ ಅದು ವರ್ಗ ಅಲ್ಲ. ಸೊ ಇದು ಫಸ್ಟ್ ಪಾಯಿಂಟ್, ಮೊದಲನೇ ಗುಣಲಕ್ಷಣ. ಇಲ್ಲಿ ನೀವು ವರ್ಗಗಳನ್ನು ಸ್ಕ್ವೇರ್ ನಂಬರನ್ನು ಕಲೀಲಿಕ್ಕೆ ಈ ಟೇಬಲನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸಂಖ್ಯೆ 1 ರಿಂದ 10, 11 ರಿಂದ 20, 21 ರಿಂದ 25, ಹಾಗೆ ಅದರ ನಂತರ 30, 35, 40, 45, 50ರದು ವರ್ಗಗಳನ್ನು ಕೊಟ್ಟಿದ್ದಾರೆ. ಸೊ ಈ ಚಾರ್ಟನ್ನು ಗಮನಿಸಿ. ಮುಂದೆ ವರ್ಗಗಳ ಗುಣಲಕ್ಷಣಕ್ಕೆ ಸಂಬಂಧಿಸಿದಂತೆ ಇನ್ನೊಂದಷ್ಟು ಪಾಯಿಂಟ್ಸ್ ಈ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಹೈಲೈಟ್ ಮಾಡಿ ನಾನು ನಿಮಗೆ ಹೇಳ್ತೇನೆ. ಅದನ್ನು ವೆರಿಫೈ ಮಾಡಲಿಕ್ಕೆ ಈ ಟೇಬಲನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಡಿಟೇಲ್ ಆಗಿ ಪ್ರತಿಯೊಂದು ನಂಬರ್ಸ್ ಇದ್ದು ಸಹ ವರ್ಗ ಮತ್ತು ಅದರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ 25ರ ತನಕ. ಸೊ ಅದಷ್ಟನ್ನು ವೆರಿಫೈ ಮಾಡಿಕೊಂಡು ನಾವು ಗುಣಲಕ್ಷಣಗಳು ಏನು ಹೇಳಿದ್ದು ಸರಿ ಉಂಟಾ ಅಂತ ಹೇಳಿ ನೋಡ್ಕೊಳ್ಬಹುದು. ಈ ಚಾರ್ಟನ್ನು ನೀವು ಬಾಯ್ಪಾಠ ಮಾಡಿದರೆ ನಮಗೆ ಅದು ಎಕ್ಸಾಮಲ್ಲಿ ನಿಮಗೆ ಹೆಲ್ಪ್ ಆಗ್ತದೆ. ಸೊ 2ನೇ ಪಾಯಿಂಟ್, ಇದನ್ನು ಸಹ ಈಗಾಗಲೇ ಮೆನ್ಷನ್ ಮಾಡಿದ್ದೆ. ಬಿಡಿ ಸ್ಥಾನದಲ್ಲಿ 1 ಅಥವಾ 9 ಹೊಂದಿರುವ ಸಂಖ್ಯೆಗಳ ವರ್ಗಗಳ ಬಿಡಿ ಸ್ಥಾನದಲ್ಲಿ 1 ಇರ್ತದೆ. ಈಗ ನಾವು ತೆಗೆದುಕೊಂಡಂತಹ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಅಥವಾ 9 ಇದ್ದರೆ ಆ ಸಂಖ್ಯೆಗಳ ವರ್ಗದ ಬಿಡಿ ಸ್ಥಾನದಲ್ಲಿ 1 ಇರ್ತದೆ. ಸೊ ಉದಾಹರಣೆಗೆ ಇಲ್ಲೊಂದಷ್ಟು ನಂಬರ್ಸ್ ಕೊಟ್ಟಿದ್ದಾರೆ ನೋಡಿ. ವರ್ಗ ಸಂಖ್ಯೆ 1, ಇಲ್ಲಿ ವರ್ಗ 81, ಹಾಗೆ ವರ್ಗ 121, 361, 441. ಈ ವರ್ಗಗಳ ಬಿಡಿ ಸ್ಥಾನದಲ್ಲಿ 1 ಉಂಟು. ಹಾಗಿದ್ರೆ ನಾವು ತಗೊಂಡಿರುವಂತಹ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಅಥವಾ 9 ಇರಬೇಕು. ಸಂಖ್ಯೆ 1 9, ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಇದೆ, ಇಲ್ಲಿ ಬಿಡಿ ಸ್ಥಾನದಲ್ಲಿ 9 ಇದೆ, ಬಿಡಿ ಸ್ಥಾನದಲ್ಲಿ 1 ಇದೆ. ಸೊ ಸಂಖ್ಯೆ ಯಾವುದಾಗಿದ್ರೂ ಅದರ ವರ್ಗ ಬಿಡಿ ಸ್ಥಾನದಲ್ಲಿ 1 ಇದೆ. 1 ಅಥವಾ 9 ಸಂಖ್ಯೆಯ ಬಿಡಿ ಸ್ಥಾನದಲ್ಲಿದ್ದಾಗ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಇರುವಂಥದ್ದು. ಸೊ ಇದು 2ನೆಯ ಗುಣ. 3ನೇದು, ಈಗ ಒಂದು ಸಂಖ್ಯೆಯ ವರ್ಗದ ಬಿಡಿ ಸ್ಥಾನದಲ್ಲಿ 6 ಇದ್ದರೆ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 4 ಅಥವಾ 6 ಇರ್ತದೆ. ಸೊ ಕೊಟ್ಟಂತಹ ವರ್ಗ ಸಂಖ್ಯೆಗಳನ್ನು ನೋಡಿ. 16, 36, 196, 256. ಈ ವರ್ಗದ ಬಿಡಿ ಸ್ಥಾನದಲ್ಲಿ 6 ಇದೆ. ಹಾಗಾಗಿ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 4 ಅಥವಾ 6 ಇರಬೇಕು. ಸಂಖ್ಯೆ 4 ಅದು ಸಂಖ್ಯೆ ಬಿಡಿ ಇರುವುದೇ ಒಂದು ಸ್ಥಾನ, ಅದು 4 ಆಗಿರೋದ್ರಿಂದ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 6 ಇದೆ. ಸಂಖ್ಯೆ 6 ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 6 ಇದೆ. ಸಂಖ್ಯೆ 14 ಬಿಡಿ ಸ್ಥಾನದಲ್ಲಿರುವಂಥದ್ದು 4, ಅದರ ವರ್ಗದಲ್ಲಿ 6 ಇದೆ. 16 ಬಿಡಿ ಸ್ಥಾನದಲ್ಲಿರುವಂಥದ್ದು 6, ವರ್ಗದಲ್ಲಿ
ಬಿಡಿ ಸ್ಥಾನದಲ್ಲಿರುವಂಥದ್ದು 6. ಸೊ ಒಂದು ಸಂಖ್ಯೆಯ ವರ್ಗದ ಬಿಡಿ ಸ್ಥಾನದಲ್ಲಿ 6 ಇದ್ದರೆ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 4 ಅಥವಾ 6 ಇರುತ್ತದೆ. ಸೊ ಇದೇ ರೀತಿ 0 ಮತ್ತು 5. ವರ್ಗ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಕೂಡ 0 ಇರ್ತದೆ. ಹಾಗೆ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 5 ಇದ್ದರೆ ಸಂಖ್ಯೆಯ ಬಿಡಿ ಸ್ಥಾನದಲ್ಲೂ 5 ಇರ್ತದೆ. ಆದರೆ ಇಲ್ಲಿ ನೆನಪಿಟ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದರೆ, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಅದರ ವರ್ಗದಲ್ಲಿ ಸೊನ್ನೆಗಳು 2 ಇರ್ತವೆ. ಒಂದು 0 ಇದ್ದರೆ ಸಂಖ್ಯೆಯಲ್ಲಿ ವರ್ಗದಲ್ಲಿ 2 0, ಸಂಖ್ಯೆಯಲ್ಲಿ 2 0 ಇದ್ದರೆ ವರ್ಗದಲ್ಲಿ 4 0. ಸೊ ಸೊನ್ನೆಗಳು ಸಮವಾಗಿರ್ತವೆ, ಸಮ ಸಂಖ್ಯೆಯಲ್ಲಿರ್ತವೆ. ಹೀಗೆ ಸೊನ್ನೆಗಳು ಸಮ ಸಂಖ್ಯೆಯಲ್ಲಿ ಇರ್ತವೆ. ಯಾವುದೇ ವರ್ಗದಲ್ಲಿ ಸೊನ್ನೆಯು ಸಮ ಸಂಖ್ಯೆಯಲ್ಲಿರ್ತದೆ. ಸಂಖ್ಯೆಯಲ್ಲಿ 1 0 ಇದ್ದರೆ ವರ್ಗದಲ್ಲಿ 2 0 ಇರ್ತದೆ. ಸಂಖ್ಯೆಯಲ್ಲಿ 2 0 ಇದ್ದರೆ ವರ್ಗದಲ್ಲಿ 4 0 ಇರ್ತದೆ. ಅಲ್ಲಿ 3 0, 5 0, 7 0 ಅಂಥೇಳಿ ಬೆಸ ಸಂಖ್ಯೆಯಲ್ಲಿ ಸೊನ್ನೆಗಳು ಬರುವುದಿಲ್ಲ, ಸಮ ಸಂಖ್ಯೆಯಲ್ಲಿ 0 ಇರ್ತವೆ. ಸೊ ಏನು ತಿಳ್ಕೊಳ್ಬಹುದು ಅಂತ ಹೇಳಿದರೆ, ಕೊಟ್ಟಂತಹ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಿಂದ ಶುರುವಾದಂತೆ ಸೊನ್ನೆಗಳ ಸಂಖ್ಯೆ ಸಮವಾಗಿದ್ದರೆ ಅದು ವರ್ಗ ಆಗಿರಬಹುದು. ಸೊನ್ನೆಗಳ ಸಂಖ್ಯೆ ಬೆಸವಾಗಿದ್ದರೆ ಅದು ಖಂಡಿತವಾಗಿಯೂ ಕೂಡ ವರ್ಗ ಸಂಖ್ಯೆ ಅಲ್ಲ. ಸೊ ಈಗಾಗಲೇ ಹೇಳಿದಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 10, 20, 80 ಅಂತ ಹೇಳೋದ್ರಲ್ಲಿ ಇರುವಂಥದ್ದು 1 0, ಅವುಗಳ ವರ್ಗ ಸಂಖ್ಯೆಯಲ್ಲಿ ಇರುವಂಥದ್ದು 2 0. ಅದೇ ರೀತಿ 100, 200, 700, 900 ಅಂತ ಹೇಳೋದಂತಲ್ಲಿ 2 ಸೊನ್ನೆಗಳಿವೆ. ಅವುಗಳ ವರ್ಗಗಳು 4 ಸೊನ್ನೆಗಳನ್ನು ಹೊಂದಿವೆ. ಸೊ ಇಲ್ಲಿ ಪಾಯಿಂಟನ್ನು ನೋಟ್ ಮಾಡಿ. ಏನು ಹೇಳಿದೆ ಆಗ, ವರ್ಗ ಸಂಖ್ಯೆಯ ಅಂತ್ಯದಲ್ಲಿರುವ ಸೊನ್ನೆಗಳು ಯಾವಾಗಲೂ ಸಮ ಸಂಖ್ಯೆಯಲ್ಲೇ ಇರುತ್ತವೆ. ಅದು 2, 4, 6, 8, 10 ಅದೇ ರೀತಿಯಾಗಿರ್ತದೆ, ಬೆಸ ಸಂಖ್ಯೆಯಲ್ಲಿ ಇರುವುದಿಲ್ಲ. ಸೊ ಮುಂದುವರೆದು ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳ ವರ್ಗದ ಬಗ್ಗೆ ನೀವು ಏನು ಹೇಳ ಬಯಸುವಿರಿ ಅಂತ ಹೇಳಿ ಕೇಳಿದ್ದಾರೆ. ಆ ಪ್ರೀವಿಯಸ್ ಟೇಬಲ್ ಏನು ನಾವು ನೋಡಿದ್ವಿ ಅದರಲ್ಲಿ ಚೆಕ್ ಮಾಡಿದ್ರೆ ನೀವು ನೋಡ್ಬೋದು, ಸಮ ಸಂಖ್ಯೆಗಳ ವರ್ಗಗಳು ಸಮ ಸಂಖ್ಯೆಯೇ ಆಗಿರ್ತದೆ, ಬೆಸ ಸಂಖ್ಯೆಗಳ ವರ್ಗಗಳು ಬೆಸ ಸಂಖ್ಯೆಯೇ ಆಗಿರ್ತದೆ. ಕೆಲವು ಸ್ವಾರಸ್ಯಕರ ಮಾದರಿಗಳ ಬಗ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ತ್ರಿಕೋನೀಯ ಸಂಖ್ಯೆಗಳ ಸಂಕಲನ. ತ್ರಿಕೋನೀಯ ಸಂಖ್ಯೆ ಅಂತ ಹೇಳಿದರೆ ಆ ಸಂಖ್ಯೆಯಷ್ಟು ಚುಕ್ಕಿಗಳನ್ನು ಅಲ್ಲಿಟ್ಟರೆ ಒಂದು ತ್ರಿಕೋನದ ರಚನೆಯನ್ನು ನಾವು ಮಾಡಬಹುದು. ಅವುಗಳನ್ನು ತ್ರಿಭುಜಾಕಾರದಲ್ಲಿ ನಾವು ಜೋಡಿಸಬಹುದು. ಉದಾಹರಣೆಗೆ ಸಂಖ್ಯೆ 1, 3, 6, 10, 15. ಸೊ ಇಷ್ಟು ಸಂಖ್ಯೆಯ ಚುಕ್ಕಿಗಳನ್ನು ಇಟ್ಟಾಗ ನಾವು ತ್ರಿಭುಜಾಕೃತಿಯಲ್ಲಿ ಆ ಸಂಖ್ಯೆಗಳನ್ನು ನಾವು ಜೋಡಿಸ್ಬೋದು. ಈ ಸಂಖ್ಯೆಗಳಿಗೆ ಉದಾಹರಣೆ 1, 3, 6, 10, 15. ಸೊ ಏನಿದರಲ್ಲಿ ಇಂಟ್ರೆಸ್ಟಿಂಗ್ ಇರುವಂಥದ್ದು, ಸ್ವಾರಸ್ಯಕರ ಮಾದರಿ ಅದು ಏನಿದೆ, ಇವುಗಳ ಸಂಕಲನ ಮಾಡಿದರೆ ನಮಗೆ ಏನು ಸಿಗ್ತವೆ ನೋಡುವ. ಸೊ ಇಲ್ಲಿದೆ, ಯಾವುದೇ 2 ಕ್ರಮಾನುಗತ ತ್ರಿಕೋನೀಯ ಸಂಖ್ಯೆಗಳನ್ನು ಕೂಡಿದಾಗ ಒಂದು ವರ್ಗ ಸಂಖ್ಯೆಯನ್ನು ಪಡೆಯುತ್ತೇವೆ. ಸೊ ಈಗಾಗಲೇ ನಾವು ನೋಡಿದಾಗೆ ತ್ರಿಕೋನೀಯ ಸಂಖ್ಯೆಗಳು ಯಾವುದೆಲ್ಲ, 1, 3, 6, 9, 10, 15. ಕ್ರಮಾನುಗತ ತ್ರಿಕೋನೀಯ ಸಂಖ್ಯೆಗಳನ್ನು ನಾವು ಕೂಡಿಸಬೇಕು. ಕ್ರಮಾನುಗತ ಅಂದರೆ ಒಂದಾದ ಮೇಲೊಂದು ಬರುವಂಥದ್ದು. 1 ಮತ್ತು 3 ಅದನ್ನು ಕೂಡಿಸಿದಾಗ ನಮಗೆ ಸಿಗುವಂಥದ್ದು 4, 4 ಒಂದು ವರ್ಗ ಸಂಖ್ಯೆ. ಮತ್ತೆ ಬರುವಂಥದ್ದು 3 ಮತ್ತು 6, 3 ಮತ್ತು 6ಅನ್ನು ಕೂಡಿಸಿದಾಗ ನಮಗೆ ಸಿಗುವಂಥದ್ದು 9, ಅದು ಕೂಡ ಒಂದು ವರ್ಗ ಸಂಖ್ಯೆ. ಮತ್ತು 6 ಮತ್ತು 9ಅನ್ನು ಕೂಡಿಸಬೇಕು. ಇಲ್ಲಿ 9 ತ್ರಿಕೋನೀಯ ಸಂಖ್ಯೆ ಅಲ್ಲ, 1, 3, 6 ನಂತರ 10, 15. ಈಗ 10 ಮತ್ತು 6ಅನ್ನು ಕೂಡಿಸಿದರೆ 16, ಅದು 4ರ ವರ್ಗವಾಗಿದೆ. ಹಾಗಾಗಿ ಯಾವುದೇ 2 ಕ್ರಮಾನುಗತ ತ್ರಿಕೋನೀಯ ಸಂಖ್ಯೆಗಳನ್ನು ನೀವು ಕೂಡಿಸಿದರೆ ನಿಮಗೆ ಸಿಗುವಂಥದ್ದು ಒಂದು ವರ್ಗ ಸಂಖ್ಯೆ. ಸೊ ಇನ್ನೀಗ ಸೆಕೆಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಹೇಳಿದರೆ, ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳು. ಈಗ ಉದಾಹರಣೆಗೆ ನಾವು 2 ವರ್ಗ ಸಂಖ್ಯೆಗಳನ್ನು ತಗೊಂಡ್ರೆ, ಉದಾಹರಣೆಗೆ 2ರ ವರ್ಗ 4, 3ರ ವರ್ಗ 9. ಇವೆರಡು ವರ್ಗ ಸಂಖ್ಯೆಗಳಾಯಿತು. ಇದರ ನಡುವೆ ಎಷ್ಟು ಸಂಖ್ಯೆಗಳು ಇದ್ದಾವೆ ಅಂತ ಹೇಳಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಈಗ 2 ಸಂಖ್ಯೆಗಳು n ಮತ್ತು n+1 ಆಗಿದ್ದರೆ ಆ 2 ವರ್ಗಗಳ ನಡುವೆ 2 n ರಷ್ಟು ಪೂರ್ಣ ವರ್ಗಗಳಲ್ಲದ ಸಂಖ್ಯೆಗಳು ಇರುತ್ತವೆ. ಸೊ ಈಗ ಉದಾಹರಣೆಗೆ ನಾನಾಗ ಹೇಳಿದ ಹಾಗೆ 4 ಮತ್ತು 4ರ ವರ್ಗ, 2ರ ವರ್ಗ 4 ಹಾಗೆ 3ರ ವರ್ಗ 9, ಅವುಗಳ ನಡುವೆ ಎಷ್ಟು ಸಂಖ್ಯೆಗಳಿರ್ತವೆ ಅಂತ ಹೇಳಿ ನೋಡಲಿಕ್ಕೆ. 2ರ ವರ್ಗ 4, 2ರ ವರ್ಗ 4 ಹಾಗೆ 3ರ ವರ್ಗ 9.
ಸೊ ಇಲ್ಲಿ ಎರಡು ವರ್ಗ ಸಂಖ್ಯೆಗಳು ಯಾವುದು? 4 ಮತ್ತು 9. ಇದರ ನಡುವೆ ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ಹೇಳಿ ಲೆಕ್ಕ ಹಾಕಿದರೆ 5, 6, 7, 8 4 ಸಂಖ್ಯೆಗಳಿವೆ. ಸೊ ಇವು ಯಾವುದು ಕೂಡ ಪೂರ್ಣ ವರ್ಗಗಳಲ್ಲ, ಯಾವುದು ವರ್ಗಗಳು ಅಲ್ಲ, ಒಟ್ಟು 4 ಸಂಖ್ಯೆಗಳಿವೆ. ಇದನ್ನು ಈಗ ಫಾರ್ಮುಲಾದಲ್ಲಿ ಹೇಗೆ ನೋಡೋದು? n ಅಂದರೆ ಏನು? n ಅಂದರೆ 2, n+1 ಅಂದರೆ ಏನು? 3. ಈ n ಮತ್ತು n+1ರ ವರ್ಗಗಳ ನಡುವೆ, 2ರ ವರ್ಗ ಮತ್ತು 3ರ ವರ್ಗಗಳ ನಡುವೆ 2 n ರಷ್ಟು ಪೂರ್ಣ ವರ್ಗಗಳಲ್ಲದ ಸಂಖ್ಯೆಗಳಿರ್ತವೆ. ನಮ್ಮ n ಯಾವುದು? n ಅಂದರೆ 2. ಇಲ್ಲಿ 2 + 1 ಆಗುವಾಗ ಅದು 3 ಆಯಿತು. n ಅಂದರೆ 2, n+1 ಅಂತ ಹೇಳಿದರೆ 2 + 1 ಅಂದರೆ 3, 2n ಅಂತ ಹೇಳಿದರೆ 2 × 2 4 ಆಯಿತು. ಸೊ ಈಗಾಗಲೇ ನಾನು ಏನು ಬರೆದಿದ್ದೆ? 4 ಮತ್ತು 9ರ ನಡುವೆ 4 ಸಂಖ್ಯೆಗಳಿವೆ. ಹಾಗಾಗಿ ಅದು 2 × 2 4. ಸೊ ಇದು ರೂಲನ್ನು ನೆನಪಿಟ್ಟುಕೊಂಡ್ರೆ ಸುಲಭ ಆಗ್ತದೆ. n ಮತ್ತು n+1ರ ವರ್ಗಗಳ ನಡುವೆ 2 n ರಷ್ಟು ಪೂರ್ಣ ವರ್ಗಗಳಲ್ಲದ ಸಂಖ್ಯೆಗಳಿರುತ್ತವೆ. ನೀವು ಇದನ್ನು ಯಾವುದೇ 2 ಕ್ರಮಾನುಗತ ಸಂಖ್ಯೆಗಳ ವರ್ಗಗಳ ನಡುವೆ ಇರುವ ಸಂಖ್ಯೆಯನ್ನು ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ಬೋದು. 3ನೇದು ಬೆಸ ಸಂಖ್ಯೆಗಳ ಸಂಕಲನ. ಮೊದಲ n ಬೆಸ ಸಂಖ್ಯೆಗಳ ಮೊತ್ತವು n² n ರ ವರ್ಗಕ್ಕೆ ಸಮವಾಗಿರುತ್ತದೆ. ಇದು ನೆನಪಿಟ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮೊದಲ n ಬೆಸ ಸಂಖ್ಯೆಗಳ ಮೊತ್ತವು n²ಗೆ ಸಮವಾಗಿರುತ್ತದೆ. ಉದಾಹರಣೆಗೆ ನಾವು ಇದನ್ನು ತಗೊಳ್ಳುವ. ಸೊ ಇದನ್ನು ನಾನೀಗ ಉದಾಹರಣೆ ಅಂತಾಗಿ ತಗೊಳ್ತೇನೆ. ಮೊದಲ n ಬೆಸ ಸಂಖ್ಯೆಗಳ ಮೊತ್ತವು n²ಗೆ ಸಮ. ಎಷ್ಟು ಕೊಟ್ಟಿದ್ದಾರೆ? 1 + 3, 1 × 3 × 5 × 7 × 9. 1ರಿಂದ ಶುರುವಾಗಿರಬೇಕು. ಮೊದಲ n ಬೆಸ ಸಂಖ್ಯೆಗಳ ಮೊತ್ತವು ಅಂದರೆ ಅದು ಕ್ರಮವಾಗಿ ಇರಬೇಕು. ಎಷ್ಟು ಸಂಖ್ಯೆಗಳಿವೆ? ಇಲ್ಲಿ 1, 2, 3, 4, 5. ಒಟ್ಟಾರೆಯಾಗಿ ಇರುವಂಥದ್ದು 5 ಬೆಸ ಸಂಖ್ಯೆಗಳು ಮೊದಲಿನಿಂದ ಶುರುವಾಗಿ. ಸೊ n ಅಂದರೆ ಏನಾಯಿತು? 5 ಆಯಿತು. ಹಾಗಾಗಿ ಇವುಗಳ ಮೊತ್ತ ಏನಾಯ್ತು? ಈಗ n² ಆಗಬೇಕು. ಅಂದರೆ 5ರ ಸ್ಕ್ವೇರ್ ಅದು 25. ಹಾಗಾಗಿ ಇವಿಷ್ಟು ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಸಿಗುವಂತಹ ಮೊತ್ತ 25. 5ರ ವರ್ಗ 25. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಗೆ ಬರಿಬೋದು ಅಂತ ಹೇಳಿದರೆ, ಒಂದು ಸಂಖ್ಯೆ ವರ್ಗ ಸಂಖ್ಯೆಯಾಗಿದ್ದರೆ ಅದು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗ್ತದೆ. ವರ್ಗ ಸಂಖ್ಯೆ ಆಗಿದ್ದರೆ ಅದು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ನಾವು ಆ ಸಂಖ್ಯೆಯನ್ನು ಬರೆಯಬಹುದು. ಸೊ ಅದೇ ರೀತಿಯಾಗಿ ನಮಗೆ ಆ ಸ್ವಾಭಾವಿಕ ಸಂಖ್ಯೆಯನ್ನು 1ರಿಂದ ಪ್ರಾರಂಭಿಸಿ ಕ್ರಮಾನುಗತ ಬೆಸ ಸಂಖ್ಯೆ ಮೊತ್ತವನ್ನಾಗಿ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇದ್ದಲ್ಲಿ ಅದು ಪೂರ್ಣ ವರ್ಗವಾಗಿರುವುದಿಲ್ಲ, ಅದು ವರ್ಗ ಸಂಖ್ಯೆಯೇ ಆಗಿರುವುದಿಲ್ಲ. ಯಾವಾಗ ನಾವು 1ರಿಂದ ಪ್ರಾರಂಭಿಸಿ ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ಕೊಟ್ಟಂತಹ ಒಂದು ಸಂಖ್ಯೆಯನ್ನು ನಮಗೆ ಬರೀಲಿಕ್ಕಾಗುವುದಿಲ್ಲ ಅಂತಾದರೆ ಅದು ವರ್ಗ ಅಲ್ಲ. 4ನೇದು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಇಲ್ಲಿ ಹೈಲೈಟ್ ಮಾಡಲಿಕ್ಕಿರುವ ಪಾಯಿಂಟ್ ಇಲ್ಲಿದೆ. ಈ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ಯಾವುದೇ ಬೆಸ ಸಂಖ್ಯೆಯ ವರ್ಗವನ್ನು 2 ಕ್ರಮಾನುಗತ ಧನ ಪೂರ್ಣಾಂಕಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಬಹುದು. ಯಾವ ರೀತಿ ಸಂಖ್ಯೆ ಆಗಿರಬೇಕು? ನಾವಿಲ್ಲಿ ತೆಗೆದುಕೊಂಡದ್ದು ಬೆಸ ಸಂಖ್ಯೆಯ ವರ್ಗವಾಗಿರಬೇಕು. ಬೆಸ ಸಂಖ್ಯೆಯ ವರ್ಗವನ್ನು 2 ಕ್ರಮಾನುಗತ ಧನ ಪೂರ್ಣಾಂಕಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಬಹುದು. ಪಾಸಿಟಿವ್ ಇಂಟೀಜರ್ಸ್, ಧನ ಪೂರ್ಣಾಂಕಗಳಂತ ಹೇಳಿದರೆ ಪಾಸಿಟಿವ್ ಸಂಖ್ಯೆಗಳನ್ನು ಬರೀಬಹುದು. ಸೊ ಉದಾಹರಣೆಗೆ ನಾವೀಗ ಒಂದು ಬೆಸ ಸಂಖ್ಯೆಯ ವರ್ಗವನ್ನು ತೆಗೆದುಕೊಂಡ್ರೆ 3, ಓಕೆ, ಇಲ್ಲಿ 3 ಅಂತ ಹೇಳುವಂಥ ಬೆಸ ಸಂಖ್ಯೆಯ ವರ್ಗ ಆಯಿತು 9. ಅದನ್ನು ನಾವು 2 ಕ್ರಮಾನುಗತ ಧನ ಪೂರ್ಣಾಂಕಗಳ ಮೊತ್ತವನ್ನಾಗಿ ಬರೀಬಹುದು. ಸೊ ಹೇಗಿರಬೇಕು? ಈಗ ನಾನು ತೆಗೆದುಕೊಂಡಂತಹ ಬೆಸ ಸಂಖ್ಯೆ n ಆಗಿದ್ದರೆ ಅದರ ಸ್ಕ್ವೇರ್ ಅಂತ ಹೇಳುವಂಥದ್ದು n². ಈ ಸಂಖ್ಯೆಯನ್ನು ನಾನು 2 ಧನ ಪೂರ್ಣಾಂಕಗಳ ಮೊತ್ತವನ್ನಾಗಿ ಬರೀಲಿಕ್ಕಾಗ್ತದೆ. ಸೊ ನಾನು ಅದನ್ನು a ಮತ್ತು b ಅಂತ ಹೇಳಿ ತಗೊಳ್ತೇನೆ. ಇದನ್ನು a + b ಆಗಿ ಬರಿಬಹುದು. ಆ a ಮತ್ತು b ಏನು? a ಅಂತ ಹೇಳುವಂಥದ್ದು n² - 1/2, b ಅಂತ ಹೇಳುವಂಥದ್ದು n² + 1 / 2 ಆಗಿರ್ತದೆ. a ಅಂತ ಹೇಳುವಂಥದ್ದು n² - 1/2, b ಅಂತ ಹೇಳುವಂಥದ್ದು n² + 1/2.
ಎನ್ ಅಂತ ಹೇಳುವಂಥದ್ದು ಬೆಸ ಸಂಖ್ಯೆ ಆಗಿರಬೇಕು. ಉದಾಹರಣೆಗೆ 3 ಹೇಳಿದೆ, ಎನ್ ಅಂತ ಹೇಳುವಂಥದ್ದನ್ನು 3 ಅಂತ ತಗೊಂಡ್ರೆ ಅದರ ವರ್ಗ 9 ಆಯಿತು. ಈಗ 9 2 ಕ್ರಮಾನುಗತ ಧನಪೂರ್ಣಾಂಕದ ಮೊತ್ತವನ್ನಾಗಿ ಬರಿಬೇಕು. ಅದು ಯಾವುದು 2 ಸಂಖ್ಯೆ ಅಂತ ಹೇಳಿ ಗೊತ್ತಾಗಬೇಕಿದ್ರೆ ನಾವು n² - 1/2 ಮತ್ತು n² + 1/2 ಮಾಡಬೇಕು. n² ಅಂತ ಹೇಳಿದರೆ 3ರ ವರ್ಗ ಮೈನಸ್ ಕಳೆ 1 ಭಾಗಿಸು 2. 3ರ ವರ್ಗ 9 ಮೈನಸ್ 1 ಭಾಗಿಸು 2. 9 ಕಳೆ 1 8. 8 ಭಾಗಿಸು 2 4 ಆಯಿತು. ಹಾಗಾಗಿ ಒಂದು ಸಂಖ್ಯೆ 4. ಎರಡನೆಯ ಸಂಖ್ಯೆ ಅದು ಕ್ರಮಾನುಗತ ಅಂತ ಹೇಳಿದ್ದಕ್ಕೆ ಅದು 5 ಅಂತ ಹೇಳಿ ಸೀದಾ ಬರಿಬೋದು, ಅಥವಾ ಲೆಕ್ಕ ಮಾಡಿ ನೋಡೋದಿದ್ರೆ n² ಅಂತ ಹೇಳಿದರೆ 3ರ ವರ್ಗ 9 ಕೂಡಿಸು 1 10 ಭಾಗಿಸು 2 5 ಆಯಿತು. ಹಾಗಾಗಿ 4 ಕೂಡಿಸು 5 2 ಕ್ರಮಾನುಗತವೇ ಆಯಿತು. 4ರ ನಂತರವೇ 5 ಬರುವಂಥದ್ದು. 2 ಕೂಡ ಧನಪೂರ್ಣಾಂಕ ಆಯಿತು. ಅದರ ಮೊತ್ತವೇ ನಮಗೆ ಸಿಗುವಂಥದ್ದು 9. ಈ 9 ಅಂತ ಹೇಳುವಂಥದ್ದು ಬೆಸ ಸಂಖ್ಯೆಯ ವರ್ಗ. ಸೊ ಅದೇ ರೀತಿ ಉಳಿದ ಸಂಖ್ಯೆಗಳಿಗೆ ಸಹ ಮಾಡಿ ತೋರಿಸಿದ್ದಾರೆ, ನೀವು ಅದನ್ನು ನೋಡ್ಕೊಳ್ಬಹುದು. ಮುಂದುವರಿದಂತೆ 2 ಕ್ರಮಾನುಗತ ಸಮ ಅಥವಾ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧ. ಸೊ ಇಲ್ಲಿ ಈಗ ನಾವು ಆ ಸಂಖ್ಯೆಯನ್ನು a ಕೂಡಿಸು 1, a - 1, a ಕಳೆ 1 ಅಂತ ಹೇಳಿ ತೆಗೆದುಕೊಂಡ್ರೆ ಅವುಗಳ ಗುಣಲಬ್ಧ a² - 1 ಆಗಿರ್ತದೆ. ಉದಾಹರಣೆಗೆ 11 × 13 ತೆಗೆದುಕೊಳ್ಳಿ. 2 ಕ್ರಮಾನುಗತ ಬೆಸ ಸಂಖ್ಯೆಗಳು ಆಯಿತು. ಈ 11 ನಾವು a ಕೂಡಿಸು 1 ಅಂತ ಹೇಳಿ ಬರೆಯುವುದಾದರೆ ಅದನ್ನು ಇನ್ನೊಂದನ್ನು a ಕಳೆ 1 ಅಂತ ಹೇಳಿ ಬರೀಬೇಕು. ಹಾಗಾಗಿ ಇವುಗಳ ಮಧ್ಯೆ ಬರುವಂತಹ ಸಂಖ್ಯೆ 12. ಅದನ್ನು 12 - 1 ಗುಣಿಸು 12 ಕೂಡಿಸು 1 ಅಂತ ಬರಿಬಹುದು. 12 - 1 ಅಂದರೆ 11 ಆಯಿತು. 12 ಕೂಡಿಸು 1 ಅಂದರೆ 12 ಆಯಿತು. 11 ಗುಣಿಸು 13. ಇದು a² - 1 ಅಂತ ಹೇಳಿದರೆ 12ರ ವರ್ಗ ಕಳೆ 1 144 ಕಳೆ 1 ಆಗಿ 143 ಆಯಿತು. ಸೊ ಇದು ಈ ಫಾರ್ಮುಲಾವನ್ನು ನೆನಪಿಟ್ಕೊಳ್ಳಿ. ಅದೇ ರೀತಿ ಇನ್ನೂ ಕೆಲವು ವರ್ಗ ಸಂಖ್ಯೆಗಳ ಮಾದರಿಗಳು ಅಂತ ಹೇಳಿ ಒಂದೆರಡು ಮಾದರಿಗಳನ್ನು ಕೊಟ್ಟಿದ್ದಾರೆ. ಆ ಮಾದರಿಗಳನ್ನು ಕೂಡ ನೀವು ನೋಡ್ಕೊಳ್ಳಿ. ಅಭ್ಯಾಸ 5.1 ಇದನ್ನು ಸಾಲ್ವ್ ಮಾಡಿ. ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ಹೇಳಿ ಗೊತ್ತಾಗ್ತದೆ. ಇದೇ ರೀತಿಯ ಸಂಖ್ಯೆಗಳನ್ನು ನೀವು ಪರೀಕ್ಷೆಯಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಕೆಳಗಿನ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳು ಯಾವುದು ಅಂತ ಹೇಳಿ ಕೇಳಿದ್ದಾರೆ, ಯಾವುದು ಪೂರ್ಣ ವರ್ಗಗಳಲ್ಲ ಅಂತ ಹೇಳಿ ಕೇಳಿದ್ದಾರೆ, ಯಾವ ಸಂಖ್ಯೆಗಳ ವರ್ಗಗಳು ಬೆಸ ಸಂಖ್ಯೆಗಳಾಗಿವೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದೆಲ್ಲ ನಾವೀಗ ಡಿಸ್ಕಸ್ ಮಾಡಿದ ಪಾಯಿಂಟ್ಸನ್ನು ಬೇಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡಬಹುದು. ಅದನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳ ಬಗ್ಗೆ ಈಗಾಗಲೇ ನಾನು ಹೇಳಿ ಆಯಿತು. ಸೊ ವರ್ಗ ಸಂಖ್ಯೆಗಳು ಹೇಗೆ ಸಿಗ್ತವೆ ಅಂತ ಹೇಳಿದರೆ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಬೇಕು ಅಂತ ಹೇಳೋದು ಸಹ ನಮಗೀಗ ತಿಳಿದಿದೆ. ಅದೇ ಸಣ್ಣ ಸಣ್ಣ ಸಂಖ್ಯೆಗಳ ವರ್ಗವನ್ನು ಕಂಡುಹಿಡಿಬೇಕು. ಉದಾಹರಣೆಗೆ 9ರ ವರ್ಗ ಎಷ್ಟು ಅಂತ ಹೇಳಿದರೆ 9 × 9 81 ಸುಲಭಕ್ಕೆ ಹೇಳಿಬಿಟ್ರಿ. ಅದೇ ರೀತಿ ಈಗ ನಾನು ದೊಡ್ಡ ದೊಡ್ಡ ಸಂಖ್ಯೆಗಳದ್ದು ಕೇಳಿದರೆ 55ರ ವರ್ಗ ಎಷ್ಟು, 105ರ ವರ್ಗ ಎಷ್ಟು, 205ರ ವರ್ಗ ಎಷ್ಟು ಅಂತ ಕೇಳಿದರೆ ಅಷ್ಟು ಪಟಾಪಟ್ ಅಂತ ಹೇಳಿ ನಮಗೆ ಆ ವರ್ಗ ಸಂಖ್ಯೆಗಳನ್ನು ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಅಷ್ಟು ಸುಲಭಕ್ಕೆ ನಮಗೆ ಅದನ್ನು ಗುಣಿಸಿ ಉತ್ತರವನ್ನು ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಈ ಗುಣಿಸದೆ ನಾವು ಯಾವ ರೀತಿಯಲ್ಲಿ ನಾವು ವರ್ಗವನ್ನು ಕಂಡುಹಿಡಿಬಹುದು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಇಲ್ಲಿದೆ. 23 ಅಂತ ಹೇಳುವ ಸಂಖ್ಯೆಯ ವರ್ಗವನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ಹೇಳಿ ಈ ಉದಾಹರಣೆಯಲ್ಲಿ ತೋರಿಸಿದ್ದಾರೆ. ಇಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಆ 23 ಅಥವಾ ಯಾವ ಸಂಖ್ಯೆಯನ್ನು ನಮಗೆ ಕೊಟ್ಟಿದ್ದಾರೆ ಆ ಸಂಖ್ಯೆಯಲ್ಲಿ 0 ಬರುವಂತೆ ನಾವು ಅಂದರೆ ಅದರ 10ರ ಸ್ಥಾನ ಅಥವಾ 100ರ ಸ್ಥಾನ, 1000ದ ಸ್ಥಾನ, ಹೀಗೆ ಸ್ಥಾನ ಬೆಲೆಗೆ ಅನುಗುಣವಾಗಿ ಅದನ್ನು ಅಂದಾಜು ಮಾಡಿಕೊಂಡು ಅಲ್ಲಿ 0 ಬರುವಂತೆ ಅದನ್ನು ನಾವು ಇನ್ನೊಂದು ಸಂಖ್ಯೆಗೆ ಕೂಡಿಸಿ ಬರೀಬೇಕು. ಉದಾಹರಣೆಗೆ 23 ಇರುವಂಥದ್ದು ಎರಡೇ ಸಂಖ್ಯೆಗಳು, ಬಿಡಿ ಸ್ಥಾನ ಮತ್ತು 10ರ ಸ್ಥಾನದಲ್ಲಿದೆ. ಇಲ್ಲಿ 10ರ ಸ್ಥಾನದಲ್ಲಿ ನಾವು 20 ಬರುವ ಹಾಗೆ 20 ಕೂಡಿಸು 3, ಸೊ ಈಗ 23ಅನ್ನು 20 ಕೂಡಿಸು 3 ಅಂತ ಬರ್ದಾಯಿತು. ಯಾಕೆಂದರೆ ನಮಗೆ 20ರ ಸ್ಕ್ವೇರ್ ವರ್ಗ ಸಂಖ್ಯೆಯನ್ನು ಬರೀಲಿಕ್ಕೆ ಸುಲಭ ಆಗ್ತದೆ. ಸೊ ಈಗ ನಮಗೆ ಬೇಕಾಗಿರುವಂಥದ್ದು 23ರ ಸ್ಕ್ವೇರ್. ಹಾಗೆ 23ರ ಸ್ಕ್ವೇರ್ ಅಂದರೆ 20 ಕೂಡಿಸು 3ರ ವರ್ಗ ಆಯಿತು. ಸೊ ಈಗ ನಮಗೆಲ್ಲರಿಗೆ ತಿಳಿದಿರುವಂತೆ a+b² ಫಾರ್ಮುಲಾವನ್ನು ಇಲ್ಲಿ ಅಪ್ಲೈ ಮಾಡ್ಬೋದು. ಫಾರ್ಮುಲಾವನ್ನು ಉಪಯೋಗಿಸಿ ಬರಿಬೋದು. ಈಗ a+b² a+b ಯ ವರ್ಗ a ವರ್ಗ ಕೂಡಿಸು 2ab ಕೂಡಿಸು b ಯ ವರ್ಗ. a+b² = a² + 2ab + b².
ಸೊ ಇದನ್ನು ಉಪಯೋಗಿಸಿಕೊಂಡು ನಾವು ಅದನ್ನು ಸಿಂಪ್ಲಿಫೈ ಮಾಡಬಹುದು. ಸಿಂಪ್ಲಿಫೈ ಮಾಡಿ ನಮಗೆ ಸಿಗುವಂತಹ ವರ್ಗ ಸಂಖ್ಯೆ 529. ಸೊ ಇದೇ ರೀತಿಯಾಗಿ ದೊಡ್ಡ ಸಂಖ್ಯೆಗಳಿಗೆ ನಾವು ವರ್ಗಗಳನ್ನು ಕಂಡುಹಿಡಿಬಹುದು. ಸೊ ಇಲ್ಲಿ ನೋಡಿ, ವರ್ಗದಲ್ಲಿರುವ ಬೇರೆ ರೀತಿಯ ಮಾದರಿ ಏನಿದೆ ಅಂತ ಹೇಳಿ. ಈ ಪಾಯಿಂಟನ್ನು ನೀವು ಬಿಡಿ ಸ್ಥಾನದಲ್ಲಿ 5 ಇರುವ ಸಂಖ್ಯೆಯ ವರ್ಗ ಸಂಖ್ಯೆಯನ್ನು ಕಂಡುಹಿಡಲಿಕ್ಕೆ ಉಪಯೋಗಿಸ್ಬೋದು. ಈಗ A5 ಅಂತ ಹೇಳಿ ಆ ಸಂಖ್ಯೆ ಆಗಿದ್ದರೆ A5ರ ವರ್ಗ ಕಂಡುಹಿಡಿಬೇಕು. ಅದಕ್ಕೆ ನೀವು ಏನು ಮಾಡ್ತೀರಿ, A ಕೂಡಿಸು 1 100 ಕೂಡಿಸು 25 ಮಾಡುವಂಥದ್ದು. ಉದಾಹರಣೆಗೆ ನಾನು 25 ಅಂತ ಹೇಳಿ ಸಂಖ್ಯೆಯನ್ನು ತಗೊಂಡ್ರೆ, ಇಲ್ಲಿದೆ ನೋಡ್ಕೊಳ್ಬಹುದು, 25 ಅಂತ ಹೇಳಿ ಸಂಖ್ಯೆಯನ್ನು ತಗೊಂಡಿದ್ದೇನೆ. ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 5 ಇದೆ. ಸೊ ಇದೀಗ ನನಗೆ ಬೇಕಾದದ್ದು 25ರ ವರ್ಗ, A5ರ ವರ್ಗ ನನಗೆ ಬೇಕು. ಇದನ್ನು ನಾನು A ಕೂಡಿಸು 1 100 ಕೂಡಿಸು 25 ಅಂತ ಹೇಳಿ ಬರ್ಕೊಳ್ತೇನೆ. ನನಗಿಲ್ಲಿ A ಅಂತ ಹೇಳಿದರೆ ಅದು 2. ಸೊ ಇಲ್ಲಿ A ಅಂದರೆ 2, 2 ಗುಣಿಸು 2 ಕೂಡಿಸು 1ರಷ್ಟು 100ಗಳು, ಅದಕ್ಕೆ 25ಅನ್ನು ಕೂಡಿಸಬೇಕು. 2 ಕೂಡಿಸು 1 ಅಂದರೆ 3 ಆಯಿತು. 2 ಗುಣಿಸು 3ರಷ್ಟು 100ಗಳು ಕೂಡಿಸು 25. 2 ಗುಣಿಸು 3 ಅಂತ ಹೇಳಿದರೆ 6 ಆಯಿತು. 600, ಇದು 600 ಕೂಡಿಸು 25 ಅಂದ್ರೇನು, 600ಗಳಂದರೆ 600 ಕೂಡಿಸು 25 ಅಂದರೆ 625. ಸೊ 25ರ ವರ್ಗ 625. ಸೊ ಇದನ್ನು ಈ ರೀತಿಯಾಗಿ ಕಂಡುಹಿಡಿಬೋದು. ಅದೇ ರೀತಿ ಬೇರೆ ದೊಡ್ಡ ದೊಡ್ಡ ಸಂಖ್ಯೆಗಳು ಎಲ್ಲಿ ಬಿಡಿಯ ಸ್ಥಾನದಲ್ಲಿ ನಮಗೆ 5 ಇದೆ, ಅದನ್ನು ಕಂಡುಹಿಡಿಲಿಕ್ಕೆ ಈ ಸೂತ್ರವನ್ನು ಉಪಯೋಗಿಸಬಹುದು. A ಕೂಡಿಸು 1ಅನ್ನು Aಗೆ ಗುಣಿಸಿ ಅಷ್ಟು 100ಗಳನ್ನು ತೆಗೆದುಕೊಂಡು ಅದಕ್ಕೆ 25ಅನ್ನು ಕೂಡಿಸುವಂಥದ್ದು. ಪೈಥಾಗೋರಸ್ನ ತ್ರಿವಳಿಗಳು, ಇದು ಕೂಡ ಇಂಪಾರ್ಟೆಂಟ್. ಇಲ್ಲಿ ತ್ರಿವಳಿಗಳು ಅಂತ ಹೇಳಿದ ಹಾಗೆ 3 ಅಂದರೆ 3 ಬಂತು. ತ್ರಿವಳಿಗಳು ಅಂತ ಹೇಳಿದರೆ 3 ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ತೇವೆ. ಅದರಲ್ಲಿ 2 ಸಣ್ಣ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಿದು ಅವುಗಳೆರಡನ್ನು ಕೂಡಿಸಿದಾಗ ನಮಗೆ ಬರುವಂಥ ಉತ್ತರವು ದೊಡ್ಡ ಸಂಖ್ಯೆಯ ವರ್ಗಕ್ಕೆ ಸಮವಾಗಿರ್ತದೆ. ಸೊ ಉದಾಹರಣೆ 3 4 5 ಈ ಸಂಖ್ಯೆಗಳನ್ನು ಪೈಥಾಗೋರಸ್ನ ತ್ರಿವಳಿಗಳು ಅಂತ ಹೇಳಿ ಕರೀತಾರೆ, ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಇಂಗ್ಲೀಷಲ್ಲಿ. ಸೊ ಈ ಸಂಖ್ಯೆಗಳನ್ನು ನೀವು ತೆಗೆದುಕೊಂಡ್ರೆ 3ರ ವರ್ಗವನ್ನು 4ರ ವರ್ಗಕ್ಕೆ ಕೂಡಿಸಿದಾಗ ನಮಗೆ ಸಿಗುವಂಥದ್ದು 25. ಈ 25 ಅಂತ ಹೇಳುವಂಥದ್ದು ದೊಡ್ಡ ಸಂಖ್ಯೆಯ ವರ್ಗಕ್ಕೆ ಸಮವಾಗಿದೆ. ಅಂದರೆ 5ರ ವರ್ಗ ಕೂಡ 25 ಆಗಿರ್ತದೆ. ಅದೇ ರೀತಿ 3ರ ವರ್ಗಕ್ಕೆ 4ರ ವರ್ಗವನ್ನು ಕೂಡಿಸಿದಾಗ ನಮಗೆ ಸಿಗುವಂಥ ಸಂಖ್ಯೆಯು 25. ಸೊ ಈ ರೀತಿಯ ಸಂಖ್ಯೆ ಗುಂಪನ್ನು ಪೈಥಾಗೋರಸ್ನ ತ್ರಿವಳಿಗಳು ಅಂತ ಹೇಳಿ ಕರೀತಾರೆ. ಬೇರೆ ಉದಾಹರಣೆ 6 8 10, ಅದೇ ರೀತಿ 5 12 13 ಅವುಗಳು ಕೂಡ ಪೈಥಾಗೋರಸ್ನ ತ್ರಿವಳಿಗಳು. ಯಾವುದೇ ಸ್ವಾಭಾವಿಕ ಸಂಖ್ಯೆ m ಅಂತ ಹೇಳುವಂಥದ್ದು 1ಕ್ಕಿಂತ ಜಾಸ್ತಿ ಇದ್ದರೆ 2m² ಕೂಡಿಸು m² ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು m² ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ ಇಲ್ಲಿ 2m m² ಮೈನಸ್ 1 m² ಪ್ಲಸ್ 1 ಅಂತ ಹೇಳುವಂಥದ್ದು ಪೈಥಾಗೋರಸ್ನ ತ್ರಿವಳಿಗಳು ಅಂತ ಹೇಳಿ ಕರೀತಾರೆ. ಈ ಫಾರ್ಮುಲಾವನ್ನು ಉಪಯೋಗಿಸಿಕೊಂಡು ಪೈಥಾಗೋರಸ್ನ ತ್ರಿವಳಿಗಳನ್ನು ನಾವು ಕಂಡುಹಿಡಿಯಬಹುದು. ಪೈಥಾಗೋರಸ್ನ ತ್ರಿವಳಿಗಳನ್ನು ನೆನಪಿಟ್ಟುಕೊಂಡ್ರೆ ನಮಗೆ ಅದು ಹಲವಾರು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಮುಂದಕ್ಕೆ ನಾವು ಪಾಠಗಳಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ತಾ ಹೋದಾಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಎಲ್ಲೆಲ್ಲಿ ಪೈಥಾಗೋರಸ್ನ ತ್ರಿವಳಿಗಳ ಬಳಕೆಗಳು ನಮಗೆ ಬೇಕಾಗ್ತದೆ ಅಂತ. ವರ್ಗಗಳ ಬಗ್ಗೆ ನೋಡಿದ್ದಾಯಿತು. ಇನ್ನೀಗ ವರ್ಗ ಮೂಲಗಳ ಬಗ್ಗೆ ನಾವು ನೋಡ್ತಾ ಹೋಗುವ. ಈಗ 2ರ ವರ್ಗ 4 ಅಂತ ಹೇಳಿ ಗೊತ್ತಾಯಿತು. ಅದೇ ರೀತಿ ಹಿಂದಕ್ಕೆ ಬಂದರೆ 4 ನಮಗೆ ಎಲ್ಲಿಂದ ಸಿಗ್ತದೆ? 2ಅನ್ನು 2 ಸಲ ಗುಣಿಸುವುದರಿಂದ ನಮಗೆ 4 ಸಿಗ್ತದೆ. 4 ಅನ್ನೋದು ವರ್ಗ. ಆ ವರ್ಗ ಎಲ್ಲಿಂದ ಬಂತು, ಯಾವ ಸಂಖ್ಯೆಯಿಂದ ಬಂತು ಅಂತ ಹೇಳುವಂಥದ್ದು ವರ್ಗಮೂಲ ಆಗ್ತದೆ. 4 ಅನ್ನುವ ವರ್ಗದ ವರ್ಗಮೂಲ 2. ಸೊ ಅದೇ ರೀತಿ 1ರ ವರ್ಗಮೂಲ 1, 9ರ ವರ್ಗಮೂಲ 3. ಸೊ ಅದೇ ರೀತಿ ನಾವು -9ರ ವರ್ಗ ಕೂಡ 81 ಆಗಿರ್ತದೆ. ಸೊ ಇಲ್ಲಿ 81ರ ವರ್ಗಮೂಲಗಳು ಯಾವುದು ಅಂತ ಹೇಳಿದರೆ 9 ಮತ್ತು -9 ಅಂತ ಹೇಳ್ತೇವೆ. ಸೊ ಒಂದು ಧನ ಪೂರ್ಣಾಂಕವನ್ನು ತೆಗೆದುಕೊಂಡ್ರು, ಋಣ ಪೂರ್ಣಾಂಕವನ್ನು ತೆಗೆದುಕೊಂಡ್ರು, ಅದರ ವರ್ಗ ಸಂಖ್ಯೆಗೆ ಸಮವಾಗಿ ಅದೇ ವರ್ಗ ಸಂಖ್ಯೆ ಬರ್ತದೆ. ಸೊ ಇಲ್ಲಿ ಈ ಪಾಠ ಪುಸ್ತಕದಲ್ಲಿ ಅಂದರೆ ಈ ಪಾಠದಲ್ಲಿ ಅವರು
ಧನ ಸಂಖ್ಯೆಗಳ ವರ್ಗ ಮತ್ತು ವರ್ಗಮೂಲವನ್ನು ಮಾತ್ರ ತೆಗೆದುಕೊಂಡಿದ್ದಾರೆ. ಸೊ ಸಿಂಪಲ್ ಆಗಿ ಹೇಳೋದಾದರೆ, ನಾವು ಯಾವ ಸಂಖ್ಯೆಯಿಂದ ಆ ವರ್ಗ ಸಂಖ್ಯೆಯನ್ನು ಪಡೆದುಕೊಂಡಿದ್ದೇವೋ ಆ ಒರಿಜಿನಲ್ ಸಂಖ್ಯೆ ಏನಿದೆ ಅದನ್ನು ನಾವು ವರ್ಗಮೂಲ ಅಂತ ಹೇಳಿ ಕರೆಯುವಂಥದ್ದು. ಒಂದು ಸಂಖ್ಯೆಯ ಧನಾತ್ಮಕ ವರ್ಗಮೂಲವನ್ನು ವರ್ಗಮೂಲ ಚಿಹ್ನೆಯಿಂದ ಗುರುತಿಸುವರು. ಈ ಚಿಹ್ನೆಯನ್ನು ನೆನಪಿಟ್ಕೊಳ್ಳಿ, ಅದು ವರ್ಗಮೂಲವನ್ನು ಸೂಚಿಸುತ್ತದೆ. ಸೊ ಇಲ್ಲಿ 1ರ ವರ್ಗ 1, 1ರ ವರ್ಗಮೂಲ 1, 2ರ ವರ್ಗ 4, 4ರ ವರ್ಗಮೂಲ 2, 3ರ ವರ್ಗ 9, 9ರ ವರ್ಗಮೂಲ 3, 4ರ ವರ್ಗ 16, 16ರ ವರ್ಗಮೂಲ 4. ಅದೇ ರೀತಿ 10ರವರೆಗಿನ ವರ್ಗಮೂಲಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ಕೂಡ ನೀವು ನೋಟ್ ಮಾಡಿ ನೆನಪಿಟ್ಕೊಳ್ಳಿ. ವರ್ಗಮೂಲವನ್ನು ಕಂಡುಹಿಡಿಯುವಂಥ ಬೇರೆ ಬೇರೆ ವಿಧಾನಗಳನ್ನು ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಒಂದು, ಪುನರಾವರ್ತಿತ ವ್ಯವಕಲನದ ಮೂಲಕ ವರ್ಗಮೂಲವನ್ನು ಕಂಡುಹಿಡಿಯುವುದು. ಸೊ ನಾನಿಲ್ಲಿ ಇನ್ನೊಂದು ಮೆಥಡನ್ನು ನಿಮಗೆ ಹೇಳಿಕೊಡ್ತೇನೆ. ನಾನು ಅದೇ ಮೆಥಡನ್ನು ಫಾಲೋ ಮಾಡುವಂಥದ್ದು. ಸೊ ನಿಮಗೆ ಎಲ್ಲಿಯಾದರೂ ನೀವು GPSTR ಅಥವಾ HSTR ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಿ ಅಂತ ಹೇಳಿದರೆ ಆವಾಗ ಎಲ್ಲ ಮೆಥಡನ್ನು ನೀವು ಕಲ್ತಿರಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ಡಿಸ್ಕ್ರಿಪ್ಟಿವ್ ಆನ್ಸರ್ ರೈಟಿಂಗ್ನಲ್ಲಿ ಅವರು ಕ್ವೆಶನ್ ಕೊಡುವಾಗಲೇ ಹೇಳಿರ್ತಾರೆ ಯಾವ ಮೆಥಡಿನ ಮೂಲಕ, ಅಂದರೆ ಯಾವ ಮೆಥಡನ್ನು ಫಾಲೋ ಮಾಡಿಕೊಂಡು ನಾವು ಆ ಕ್ವೆಶನಿಗೆ ಆನ್ಸರ್ ಫೈಂಡ್ ಮಾಡಬೇಕು ಅಂತ ಹೇಳುವಾಗ ಅವರು ಮೆನ್ಷನ್ ಮಾಡಿರ್ತಾರೆ, ಪುನರಾವರ್ತಿತ ವ್ಯವಕಲನದ ಮೂಲಕ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಥವಾ ಭಾಗಾಕಾರದ ಮೂಲಕ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಅಂಥ ಕೇಸಲ್ಲಿ ಅವರು ಹೇಳಿದ ಮೆಥಡನ್ನೇ ನಾವು ಫಾಲೋ ಮಾಡಬೇಕಾಗಿರ್ತದೆ. ಇಲ್ಲಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಹೇಳುವ ಪರೀಕ್ಷೆಯಲ್ಲಿ ನಮಗಿರುವಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಬಹು ಆಯ್ಕೆಯ ಕ್ವೆಶನ್ಸ್ ಇರುವ ಕಾರಣ ನಾವು ಯಾವುದೇ ಮೆಥಡನ್ನು ಫಾಲೋ ಮಾಡಿದರೂ ಏನು ಸಮಸ್ಯೆ ಆಗೋದಿಲ್ಲ. ನಮಗೆ ಉತ್ತರ ಸಿಕ್ಕಬೇಕು. ಕೊಟ್ಟಂತಹ 4 ಆಪ್ಷನ್ಗಳಲ್ಲಿ ನಮಗೆ ಸರಿ ಉತ್ತರ ಕಂಡುಹಿಡಲಿಕ್ಕೆ ಆಗುವಂಥ ಯಾವ ಮೆಥಡನ್ನು ನಾವು ಫಾಲೋ ಮಾಡಿದರೆ ಕೂಡ ಆಗ್ತದೆ. ಇಂಥದೇ ಮೆಥಡನ್ನು ಫಾಲೋ ಮಾಡಿ ನೀವು ಇಲ್ಲಿ ಆನ್ಸರ್ ತರಬೇಕು ಅಂತ ಹೇಳಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕೇಳುವುದಿಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ಮೆಥಡ್ಗೆ ಹೋಗ್ತಾ ಇದ್ದೇನೆ. ಇಲ್ಲಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯುವುದು. ಏನು ಮಾಡ್ತೇವೆ ಅಂತ ಹೇಳಿದರೆ, ಕೊಟ್ಟಂತಹ ವರ್ಗವನ್ನು ಅವಿಭಾಜ್ಯ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ನಾವು ಭಾಗಿಸ್ತಾ ಹೋಗ್ತೇವೆ. ಇದನ್ನೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿ ಹೇಳುವಂಥದ್ದು. ಪ್ರೈಮ್ ನಂಬರ್ಸನ್ನು, ಅವಿಭಾಜ್ಯ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ನಾವು ಭಾಗಿಸ್ತಾ ಹೋಗುವಂಥದ್ದು. ಅಲ್ಲಿ ಭಾಗಿಸ್ಲಿಕ್ಕೆ ನಾವು ತೆಗೆದುಕೊಂಡಂಥ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಇದ್ದಾವೆ ಅವುಗಳನ್ನು ಎರಡೆರಡರ ಗುಂಪುಗಳನ್ನಾಗಿ ನಾವು ಮಾಡ್ತಾ ಹೋಗಿ ಅದರಿಂದ ನಾವು ವರ್ಗಮೂಲವನ್ನು ಕಂಡುಹಿಡಿಯುವಂಥದ್ದು. ಉದಾಹರಣೆಗೆ 324ರ ವರ್ಗಮೂಲವನ್ನು ಕಂಡುಹಿಡಿಯುವುದು ಹೇಗೆ ಅಂಥೇಳಿ ನಾವು ನೋಡ್ತಾ ಹೋಗುವ. 324ರ ವರ್ಗಮೂಲವನ್ನು ಈ ವಿಧಾನದ ಮೂಲಕ ಕಂಡುಹಿಡಿಯೋಣ ಅಂತ ಹೇಳಿ. ಸೊ ಮೊದಲನೇದಾಗಿ ನಾವು 324 ಅಂತ ಹೇಳುವ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಬೇಕು. ಸೊ ಭಾಗಿಸುವಂಥ ವಿಧಾನ ಇಲ್ಲಿದೆ. 324ಅನ್ನು ತೆಗೆದುಕೊಂಡು ಅವಿಭಾಜ್ಯ ಸಂಖ್ಯೆಗಳಿಂದ ಅದನ್ನು ಭಾಗಿಸ್ತಾ ಹೋಗಬೇಕು. ಸಣ್ಣ ಸಂಖ್ಯೆ 2 ಅದರಿಂದ ಭಾಗಿಸಿಕೊಂಡು ನಮಗೆ ಸಿಗುವಂಥದ್ದು 162. ಮತ್ತೆ ಅದನ್ನು 2ರಿಂದ ಭಾಗಿಸ್ತೇವೆ, ನಮಗೆ 81 ಸಿಗ್ತದೆ. ಈಗ 2ರಿಂದ ಭಾಗಿಸ್ಲಿಕ್ಕೆ ಆಗೋದಿಲ್ಲ, 3ರಿಂದ ಭಾಗಿಸ್ತೇವೆ, 27 ಬಂತು. 27ಅನ್ನು 2ರಿಂದ ಭಾಗಿಸ್ಲಿಕ್ಕೆ ಆಗೋದಿಲ್ಲ, ನೆಕ್ಸ್ಟಿನ ಅವಿಭಾಜ್ಯ ಸಂಖ್ಯೆ 3, ಅದರಿಂದ ಭಾಗಿಸಿ 9 ಬಂತು. 9ಅನ್ನು 3ರಿಂದ ಭಾಗಿಸ್ತೇವೆ, ಮತ್ತೆ ನಮಗೆ ಉಳಿಯುವಂಥದ್ದು 3. ಸೊ ಇಲ್ಲಿ 324ರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಬರ್ಕೊಂಡಿದ್ದೇವೆ. 2 ಗುಣಿಸು 2 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 3. ಈ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಜೋಡಿ ಮಾಡಿಕೊಂಡಿದ್ದೇವೆ. 2 2ರ ಒಂದು ಜೋಡಿ, 3 3ರ ಒಂದು ಜೋಡಿ, ಮತ್ತೊಮ್ಮೆ 3 3ರ ಒಂದು ಜೋಡಿ. ಸೊ ಇಲ್ಲಿ ನಾವು 2 ಗುಣಿಸು 2ಅನ್ನು 2ರ ವರ್ಗ ಅಂತ ಹೇಳಿ ಬರಿಬೋದು. 3 ಗುಣಿಸು 3ಅನ್ನು 3ರ ವರ್ಗ ಅದೇ ರೀತಿಯಾಗಿ ಬರೆದುಕೊಂಡಿದ್ದೇವೆ. ಈಗ ಇವಿಷ್ಟನ್ನು 2 ಗುಣಿಸು 3 ಗುಣಿಸು 3ರ ವರ್ಗ ಅಂತ ಹೇಳಿ ಬರಿಬೋದು. 3 ಗುಣಿಸು 3 9 ಆಯಿತು, 9 ಗುಣಿಸು 2 18 ಆಯಿತು. ಹಾಗಾಗಿ 324ರ ವರ್ಗಮೂಲ 18. ಸೊ ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯುವುದರ ಮೂಲಕ ನಾವು ವರ್ಗಮೂಲಗಳನ್ನು ಕಂಡುಹಿಡಿಬಹುದು. ಈ ಅವಿಭಾಜ್ಯ ಅಪವರ್ತನ ವಿಧಾನವನ್ನೇ ಉಪಯೋಗಿಸಿಕೊಂಡು ನಾವು ನಮಗೆ ಕೊಟ್ಟಂತಹ ಸಂಖ್ಯೆ ಒಂದು ಪೂರ್ಣ ವರ್ಗ ಸಂಖ್ಯೆ ಹೌದೋ ಅಲ್ಲವೋ ಅಂತ ಹೇಳಿ ಕಂಡುಹಿಡಿಬಹುದು. ಇಲ್ಲಿ ಉದಾಹರಣೆಗೆ 48 ಅಂತ ಹೇಳುವ ಸಂಖ್ಯೆಯನ್ನು ತೆಗೆದುಕೊಂಡ್ರೆ, ಈಗ ನಾನು 48 ಅಂತ ಹೇಳುವ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಉಪಯೋಗಿಸಿ ಭಾಗಿಸ್ತಾ ಹೋಗ್ತೇನೆ. 48ಅನ್ನು 2ರಿಂದ ಭಾಗಿಸಿದೆ, 24 ಆಯಿತು. ಇದನ್ನು ಮತ್ತೆ 2ರಿಂದ ಭಾಗಿಸಿದೆ, 12, ಮತ್ತೊಮ್ಮೆ 2ರಿಂದ 6, ಮತ್ತೊಮ್ಮೆ 2ರಿಂದ 3. ಸೊ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಬರೆಯುವುದಾದರೆ 2 ಗುಣಿಸು 2 ಗುಣಿಸು 2 ಗುಣಿಸು 2
ಗುಣಿಸು 3 ಬರದೆ. ಈಗ ಜೋಡಿ ಮಾಡಬೇಕು. ಈ ಸಂಖ್ಯೆಗಳನ್ನು ನಾವು ಜೋಡಿ ಮಾಡುವಾಗ 2ರದ್ದು ಜೋಡಿ 1 ಹಾಗೆ 2ರದ್ದು ಇನ್ನೊಂದು ಜೋಡಿ ಮಾಡಬಹುದು. ಆದರೆ 3 ಅಂತ ಹೇಳುವ ಇಲ್ಲಿ ಹಾಗೆ ಉಳಿದಿದೆ, ಅದಕ್ಕೆ ಜೋಡಿ ಇಲ್ಲ. ಸೊ ಇಲ್ಲಿ ಎಲ್ಲ ಅಪವರ್ತನಗಳು ಜೋಡಿ ಆಗಲಿಲ್ಲ. ಆದ ಕಾರಣ 48 ಅಂತ ಹೇಳುವ ಸಂಖ್ಯೆ ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಈಗ 48 ಅಂತ ಹೇಳುವಂಥ ಸಂಖ್ಯೆ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಬೇಕಿದ್ರೆ ನಾವು ಅದನ್ನು ಯಾವ ಸಂಖ್ಯೆಯಿಂದ ಗುಣಿಸಬೇಕು? ಸೊ ಇಲ್ಲಿ 48 ಅಂತ ಹೇಳುವ ಸಂಖ್ಯೆಗೆ ಸಿಕ್ಕಿದಂತಹ ಅಪವರ್ತನಗಳಲ್ಲಿ ನಮಗೆ 3 ಕಮ್ಮಿ ಆಗಿರುವಂಥದ್ದು. ಈಗ ಇದನ್ನು ನಾನು 3ರಿಂದ ಗುಣಿಸಿದರೆ 48 ಅಂತ ಹೇಳುವ ಸಂಖ್ಯೆ ಕೂಡ ಪೂರ್ಣ ವರ್ಗ ಸಂಖ್ಯೆ ಆಗ್ತದೆ. 48 ಅದಕ್ಕೆ 3ರಿಂದ ಗುಣಿಸಿದರೆ ಇದು ಕೂಡ ಪೂರ್ಣ ವರ್ಗ ಸಂಖ್ಯೆ ಆಗ್ತದೆ. 48ಅನ್ನು 3ರಿಂದ ಗುಣಿಸಿದಾಗ ನಮಗೆ ಸಿಗುವಂಥದ್ದು 144. ಅದು 12ರ ವರ್ಗ. ಹಾಗಾಗಿ ಇದು ಈಗ 144 ಅಂತ ಹೇಳೋದು ಪೂರ್ಣ ವರ್ಗವಾಗಿದೆ. ಸೊ ಈಗ 48 ಅಂತ ಹೇಳುವ ಸಂಖ್ಯೆ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಬೇಕಿದ್ರೆ ನಾವೇನು ಮಾಡಿದ್ವಿ, ಅದನ್ನು 3ರಿಂದ ಗುಣಿಸಿದ್ವಿ. ಸೊ ಯಾವ ಕನಿಷ್ಠ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಕೊಟ್ಟಂತಹ ಸಂಖ್ಯೆಯನ್ನು ಒಂದು ಪೂರ್ಣ ವರ್ಗ ಸಂಖ್ಯೆಯಾಗಿ ಬರೀಲಿಕ್ಕಾಗ್ತದೆ ಅಂತ ಹೇಳುವುದನ್ನು ಕೂಡ ನಾವು ಈ ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಉಪಯೋಗಿಸಿಕೊಂಡು ಕಂಡುಹಿಡಿಬಹುದು. ಅದೇ ರೀತಿಯಲ್ಲಿ ಇದೇ 48ರನ್ನು ನಾವು 3ರಿಂದ ಭಾಗಿಸಿದಾಗ ಕೂಡ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗ್ತದೆ. ಯಾವ ಸಂಖ್ಯೆ ಜೋಡಿ ಆಗಿಲ್ಲ ಅದರಿಂದ ಗುಣಿಸಬೇಕು ಅಥವಾ ಭಾಗಿಸಬೇಕು. ಈಗ 48ಅನ್ನು 3ರಿಂದ ಭಾಗಿಸಿದರೆ ಸಿಗುವಂತಹ ಸಂಖ್ಯೆ ಯಾವುದು? 16. ಸೊ 16 ಅಂತ ಹೇಳುವಂಥದ್ದು ಒಂದು ಪೂರ್ಣ ವರ್ಗ ಸಂಖ್ಯೆ. ಸೊ ಯಾವ ಒಂದು ಸಂಖ್ಯೆ ಅಂದರೆ ಅಪವರ್ತನ ಜೋಡಿ ಆಗಿಲ್ಲವೋ ಆ ಸಂಖ್ಯೆಯಿಂದ ನಾವು ಗುಣಿಸಬೇಕು ಅಥವಾ ಭಾಗಿಸಬೇಕು, ಆಗ ನಮಗೆ ಪೂರ್ಣ ವರ್ಗ ಸಂಖ್ಯೆ ಸಿಗ್ತದೆ. ಸೊ ಈ ಅವಿಭಾಜ್ಯ ಅಪವರ್ತನ ವಿಧಾನವನ್ನು ನಾವು ಉಪಯೋಗಿಸಿಕೊಂಡು ಕೊಟ್ಟಂತಹ ಒಂದು ಸಂಖ್ಯೆ ಪೂರ್ಣ ವರ್ಗ ಹೌದೋ ಅಲ್ವೋ ಅಥವಾ ಅದನ್ನು ವರ್ಗ ಮೂಲವನ್ನು ಕಂಡು ಹಿಡಿದು ನಾವು ಬರಿಬಹುದು. ಇನ್ನೀಗ ಕೊಟ್ಟಂಥ ಸಂಖ್ಯೆ ಪೂರ್ಣ ವರ್ಗ ಹೌದೋ ಅಲ್ವೋ, ಅಲ್ಲವಾದರೆ ಅದರ ಅಪವರ್ತ್ಯಗಳಲ್ಲಿ ಕನಿಷ್ಠ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ, ಅದರ ವರ್ಗ ಮೂಲವನ್ನು ಕಂಡುಹಿಡಿಯಿರಿ. ಸೊ ಈ ರೀತಿಯ ಪ್ರಶ್ನೆಗಳೆಲ್ಲವನ್ನು ನಾವು ಈ ವಿಧಾನವನ್ನು ಉಪಯೋಗಿಸಿಕೊಂಡು ಉತ್ತರಿಸ್ಬೋದು. ಈಗಾಗಲೇ ನಾನು ಸಂಖ್ಯೆ 48ಕ್ಕೆ ಹೇಳಿದ ಹಾಗೆ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. 9408ಅನ್ನು ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಿದರೆ ಸಂಖ್ಯೆಯ ಭಾಗಲಬ್ಧ ಒಂದು ಪೂರ್ಣ ವರ್ಗವಾಗ್ತದೆ, ಆ ಭಾಗಲಬ್ಧದ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಸೊ ಇಲ್ಲಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನೀವು ಅದರ ಅಪವರ್ತನಗಳನ್ನು ಕಂಡುಹಿಡಿಬೇಕು. ಅವುಗಳನ್ನು ಜೋಡಿ ಮಾಡ್ತಾ ಹೋದಾಗೆ 3 ಅಂತ ಹೇಳುವಂಥ ಅಪವರ್ತನ ಜೋಡಿ ಇಲ್ಲದೆ ಉಳಿದಿದೆ. ಸೊ ಈಗ 9408ಅನ್ನು ನಾವು 3ರಿಂದ ಭಾಗಿಸಿದಾಗ ನಮಗೆ ಪೂರ್ಣ ವರ್ಗವಾಗುವಂಥ ಸಂಖ್ಯೆ ಸಿಗ್ತದೆ. ಸೊ ಇದೇ ರೀತಿ ಇನ್ನಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ಅಭ್ಯಾಸದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಇದರಿಂದ ನೀವು ಕಲಿತಂತಹ ಟಾಪಿಕಲ್ಲಿ ಪರ್ಫೆಕ್ಟ್ ಆಗಬಹುದು. ಸೊ ಅದೇ ರೀತಿಯಾಗಿ ಕೊಟ್ಟಂತಹ ಸಂಖ್ಯೆಯ ವರ್ಗಮೂಲವನ್ನು ನಾನೀಗಾಗಲೇ ಹೇಳಿದಂತೆ ಭಾಗಾಕಾರ ವಿಧಾನದಲ್ಲೂ ಕಂಡುಹಿಡಿಯಬಹುದು. ಅಥವಾ ನಾವೀಗ ಒಂದು 2 ಸಂಖ್ಯೆಗಳನ್ನು ಕೊಟ್ಟಿದ್ದಾಗ ಅವುಗಳ ನಡುವಿನ ಸಂಖ್ಯೆಗಳ ವರ್ಗಮೂಲ ನಾವೀಗ ಆಲ್ರೆಡಿ ನಾ ಹೇಳಿದಂತೆ 1ರಿಂದ 25ರ ತನಕದ್ದು ನಾವು ಕಲ್ತಿರ್ತೇವೆ. ಹಾಗಾಗಿ ನಮಗೆ ಆ ಸಂಖ್ಯೆಗಳ ನಡುವಿನ ವರ್ಗ ಸಂಖ್ಯೆಗಳನ್ನು ಕೊಟ್ಟಾಗ ಅವುಗಳ ವರ್ಗಮೂಲವನ್ನು ನಾವು ಅಂದಾಜು ಮಾಡಿ ಕೂಡ ಬರೀಬಹುದು. ಸೊ ಇದೆಲ್ಲ ಬೇರೆ ಬೇರೆ ಮೆಥಡಲ್ಲಿ ನಾವು ವರ್ಗ ಮೂಲಗಳನ್ನು ಕಂಡುಹಿಡಿಯಲಿಕ್ಕಾಗ್ತದೆ. ಸೊ ಇದಿಷ್ಟು ಈ ಪಾಠದಲ್ಲಿ ನಾನು ಹೇಳಬೇಕು ಅಂದ್ಕೊಂಡಿದ್ದಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್. ಈ ವಿಡಿಯೋದಿಂದ ನಿಮಗೆ ಸಿಕ್ಕಿರುವಂತಹ ಮಾಹಿತಿ ಉಪಯೋಗವಾಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.